ದೇವ್ರೆ ನಮ್ ಬೆಳವಣಿಗೆ ನೋಡಿ ಉರ್ಕೋತಿರೋರ್ಗೆಲ್ಲ ಕುಷ್ಠರೋಗ ಕೊಟ್ಬಿಡ. धारे कोटि जनुम जगातीवी अमृत धारे इहकु परकु संकाति. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೆನ್ನೆ ಸ್ವಲ್ಪ ಹೆಲ್ತ್ ಸೆಟ್ ಆಗಿಲ್ಲ, ಸೊ ವರ್ಕ್ ಫ್ರಮ್ ಹೋಮ್ ತಗೊಂಡಿದ್ದೆ. ಅದಕ್ಕೆ ನನ್ನ ಮಗ ಹೇಳಿದ್ದು, ಅಮ್ಮ ಇಲ್ಲ ಅಂದರೆ ನನಗೂ ಹಾಲಿಡೇ ಬೇಕು. ಸೊ ಅವನು ಕೂಡ ಹೋಮ್ ಸ್ಟೇ. ಹಾಗೆ ಇವತ್ತಿಂದು ರುಟೀನ್ ತೋರಿಸ್ತೀನಿ. ಸ್ಯಾಟರ್ಡೆ ಹೇಗೆ ವರ್ಕ್ ಫ್ರಮ್ ಹೋಮ್ ತಗೊಂಡು 2 ಮಕ್ಕಳ ಜೊತೆ ನನ್ನ ಲೈಫ್ನ ಸ್ಪೆಂಡ್ ಮಾಡಿದೆ ಅನ್ನೋದು ಈ ವ್ಲಾಗ್ ಆಗಿರುತ್ತೆ. ಸೊ ಫ್ರಿಜ್ಜಲ್ಲಿ ಏನಿತ್ತು, ಫ್ರೂಟ್ಸ್ ಒಂದಿತ್ತು, ಪಪ್ಪಾಯ, ಆಮೇಲೆ ಒಂದು ಕ್ಯಾಬೇಜ್ ಇತ್ತು. ಕ್ಯಾಬೇಜಲ್ಲಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ಆ್ಯಸ್ ಯೂಶ್ವಲ್ ಇದೆಯಲ್ಲ ನಮ್ಮ ಹಳ್ಳಿ ಸೊಗಡಿನ ಬಸ್ಸಾರು, ಅದೇ ಪ್ರಿಪೇರ್ ಮಾಡೋಣ ಅಂತ ಯೋಚನೆ ಮಾಡಿಬಿಟ್ಟು ಅದಕ್ಕೆ ಬೇಕಾದನ್ನೆಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಪಪ್ಪಾಯ ಇತ್ತು, ಪಪ್ಪಾಯ ಕಟ್ ಮಾಡಿದೆ. ಇದು ಲಾಸ್ಟ್ ವೀಕ್ ಹೌದು, ಲಾಸ್ಟ್ ಸಂಡೇ ನಮ್ಮ ಅಕ್ಕ ಬಂದಿದ್ರು, ಅವ್ರು ತೊಗೊಬಂದು ಕೊಟ್ಟಿದ್ರು. ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ ಖಾಲಿ ಹೊಟ್ಟೆಲಿ ಪಪ್ಪಾಯ ತಿನ್ನಬೇಕು ಅಂತ. ಸೊ ಹಾಗೆ ಕಟ್ ಮಾಡಿಬಿಟ್ಟು ಎಲ್ಲರಿಗೂ ಪೀಸ್ ಮಾಡಿ ಇಟ್ಟೆ. ಅಷ್ಟೊತ್ತಿಗೆ ಸ್ವಲ್ಪ ನನ್ನ ಮಗ ನಿಂಗೋಸ್ಕರ ನಾನು ಏನೋ ತಂದೆಮ್ಮ. ನನಗೋಸ್ಕರ ಏನು? ನಿಂಗೆ ಕಣ್ಮುಚ್ಕೋಬೇಕಾ? ಸರಿ. ಕಾಫಿ ತಂದು ಕೊಟ್ಟ. ಆಮೇಲೆ ಇದೆಯಲ್ಲ, ನಾನು ಸ್ವಲ್ಪ ಬಸ್ಸಾರು ಮಾಡೋಣ ಅಂತೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಅವನು ಇಲ್ಲ ಮಮ್ಮಿ ನಾನು ಏನಾದರೂ ಮಾಡ್ತೀನಿ ಅಂದ್ಬಿಟ್ಟು ಫ್ರಿಜ್ ಕ್ಲೀನ್ ಮಾಡ್ಕೊಡಕ್ಕೆ ಬಂದ. ಫಸ್ಟ್ ಟೈಮ್ ಫ್ರಿಜ್ ಓಪನ್ ಮಾಡಿದ್ರೆ ಲೈಟ್ ಬರೋದು ಬೇಡವಾ? ಮಗ ಕ್ಲೀನ್ ಮಾಡಿದ್ಮೇಲೆ LED ಲೈಟ್ ಜೊತೆ ಶೋರೂಮ್ ಥರ ಶೈನ್ ಬೇರೆ. ನಾನಂತೂ ಬಸ್ಸಾರಿಗೆ ಏನೇನು ಬೇಕು ಪಟ ಅಂತೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ಬಸ್ಸಾರಿಗೆ ರೆಡಿ ಮಾಡ್ಕೊಂಡಾದಮೇಲೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡೆ. ಅದನ್ನು ಹೇಗೆ ಕ್ವಿಕ್ಕಾಗಿ 20 ಮಿನಿಟ್ಸಲ್ಲಿ ಬಸ್ಸಾರು ಮಾಡ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ಏನಿಲ್ಲ, ಒಂದು ಪಾತ್ರೆಗೆ ಆಲ್ರೆಡಿ ಅಲಸಂದೆಕಾಳು ಬೇಯಕ್ಕೆ ಹಾಕಿದ್ದೆ. ಅದೇ ಅಲಸಂದೆ ಕಾಳಿಗೆ ಒಂದು ಸ್ವಲ್ಪ ಕ್ಯಾಬೇಜ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಎಲೆಕೋಸನ್ನ, ಅದನ್ನು ಬೇಯಕ್ಕೆ ಹಾಕಿದೆ. ಆಮೇಲೆ ನಮಗೆ ಅದು ಒಂದು ಕಡೆ ಮಾಡ್ಕೋತಾ ಇರಬೇಕು. ಇನ್ನೊಂದು ಕಡೆ ಬಸ್ಸಾರಿಗೆ ಏನೇನು ಬೇಕು, ಈರುಳ್ಳಿ ಬೇಕು, ಒಂದು 4 ಹಸಿಮೆಣ್ಸಿನ್ಕಾಯಿ, ಆಮೇಲೆ ತೆಂಗಿನಕಾಯಿ ಬೇಕು, ಆಮೇಲೆ ಈರುಳ್ಳಿ, ಟೊಮ್ಯಾಟೊ ಇದೆಲ್ಲ ಬೇಕು. ಸೊ ಅದನ್ನೆಲ್ಲ ಸಪ್ರೇಟಾಗಿ ಒಂದು ಸತಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ಮಗ ತೆಂಗಿನಕಾಯಿ ಹೊಡೆದು ಕೊಟ್ಟ. ಅವನು ಹೊಡೆಯೋಕ್ಕೆ ಬಂದಿಲ್ಲ ಅಂದ್ಬಿಟ್ಟು ನಾನೇ ತಿರ್ಗಾ ಇಸ್ಕೊಂಡು ಹೊಡೆದು ಅದೊಂದು ರೆಡಿ ಮಾಡ್ಕೊಂಡು ತುರ್ಕೊಂಡು ಇಟ್ಕೊಂಡೆ. ಇನ್ನೊಂದು ಕಡೆ ಏನು ಮಾಡಬೇಕು ಅಂದರೆ, ಹಾಗೆ ಈರುಳ್ಳಿ ಒಂದು ಕಡೆ ಬಾಣಲಿ ಇಟ್ಕೋಬೇಕು. ಬಾಣಲಿ ಇಟ್ಕೊಂಡ್ಬಿಟ್ಟು ಈರುಳ್ಳಿ, ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಹಚ್ಕೊಂಡು ದಪ್ಪ ಹಚ್ಚಿಟ್ಕೊಂಡ್ರೆ ಸಾಕು. ಬಿಕಾಸ್ ಇದು ರುಬ್ಕೊಳ್ಳೋದ್ರಿಂದ ಪರವಾಗಿಲ್ಲ. ಎಣ್ಣೆ ಹಾಕ್ಕೊಳ್ಳೋದು, ಈರುಳ್ಳಿ ಹಾಕ್ಕೊಳ್ಳೋದು, ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಕೊತ್ತಂಬರಿ, ಕರಿಬೇವು, ಮನಸೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದು ಹುರಿದಾದ್ಮೇಲೆ ಅದಕ್ಕೇ ನಾವು ಹುಣಸೆಹಣ್ಣು ಮತ್ತು ಖಾರದ ಪುಡಿ ಮತ್ತು ತೆಂಗಿನಕಾಯಿ ಇಷ್ಟು ಹಾಕ್ಕೊಂಡು ಹುರಿದು ಸಪ್ರೇಟ್ ಮಾಡಿ ಇಟ್ಕೋಬೇಕು. ಒಂದು ಬಾಣಲಿಗೆ ಎಣ್ಣೆ ಹಾಕಿ, ಈರುಳ್ಳಿ ಹಾಕಿ, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಬೇಯಿಸಿಟ್ಕೊಂಡಿರೋ ಪದಾರ್ಥನೆಲ್ಲ ಹಾಕಿ ಸ್ವಲ್ಪ ಕೈ ಆಡಿಸ್ಕೊಂಡು ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಕಾಯಿ ತುರಿ ಹಾಕ್ಕೊಂಡ್ರೆ ನಿಮಗೆ ಬಸ್ಸಾರು ಜೊತೆ ಪಲ್ಯ ನೆಂಚ್ಕೊಳ್ಳೋಕೆ ರೆಡಿ ಆಗುತ್ತೆ. ಇನ್ನೊಂದು ಬಾಣಲಿಗೆ ಒಂದೊಂದು ಕಡೆ ಪಾತ್ರೆ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಮೆಂತ್ಯ ಹಾಕಿ, ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿದ್ರೆ 1-4 ಕುದಿ ಕುದಿಸ್ಕೊಂಡ್ರೆ ಬಸ್ಸಾರು ರೆಡಿ ಆಗುತ್ತೆ. ಅಷ್ಟೊತ್ತಿಗಾಗಲೇ ಎಲ್ಲ ಮುಗಿಸಿ ಬರೋಷ್ಟೊತ್ತು ನನ್ನ ಮಗಳು ಕಾಲೇಜಿಂದ ಬಂದಾದಮೇಲೆ ನನ್ನ ಮಕ್ಕಳದ್ದು ಆಟ ಶುರು. ಅವಳಿಗೆ ಈ ಥರ ನೋಡಿ, ಮನೇಲಿ 1 ನಿಮಿಷ ಸುಮ್ಮನೆ ಇರೋಲ್ಲ ಕಣ್ರಿ. ಅದಷ್ಟು ದೊಡ್ಡ ಹುಡುಗಿ ಆಗಿದ್ರು ಅದಕ್ಕೆ ಬಾಲ ಒಂದಿಲ್ಲ ಅಂತಾರಲ್ಲ, ಹಂಗೆ ಮಾಡ್ತಾಳೆ. ಹಾಗೆ ನಮ್ಮ ಮನೇಲಿ World War III ಸ್ಟಾರ್ಟ್ ಆಯಿತು.
ವರ್ಲ್ಡ್ ವಾರ್ನ ಮುಗಿಸಿ ನಂದು ಒಂದು ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದು ವರ್ಕ್ ಇತ್ತು. ಸೊ ಅದನ್ನು ಮಾಡೋಣ ಅಂತ ನಾನು ಕೂತ್ಕೊಂಡೆ. ಅಷ್ಟೊತ್ತಿಗಾಗಲೇ ಮೇಲ್ಸು ಮೆಸೇಜು ಎಲ್ಲ ಬಂದಿತ್ತು. ಅದನ್ನೆಲ್ಲ ಚೆಕ್ ಮಾಡ್ತಾ ಸರಿ ಇವ್ರು ವರ್ಲ್ಡ್ ವಾರ್ನ ಮುಗಿಸೋಣ ಅಂದ್ಬಿಟ್ಟು ಅಕ್ಕ ತಮ್ಮ ಸ್ಟಾರ್ಟ್ ಮಾಡಿದ ರೆಸ್ಟಿಂಗ್ ಮ್ಯಾಚ್ನ ಕಾಮ್ ಡೌನ್ ಮಾಡೋಕ್ಕೆ ಕಿಚನ್ ವಾಲ್ಪೇಪರ್ ಓಪನ್ ಮಾಡಿದೆ. ಕಿಚನ್ ವಾಲ್ಪೇಪರ್ನ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ. ಸೊ ಅದ್ರದ್ದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಆವಾಗ ಪೇಪರ್ಗಿಂತ ಜಾಸ್ತಿ ಗ್ಲೂನೇ ನಂಗೆ ಬೇಕಾಯಿತು. ಬಟ್ ಏನಾದರೂ ಕ್ರಿಯೇಟಿವ್ ಆಯಿತು. ಟೀಮ್ ವರ್ಕಲ್ಲಿ ಕ್ರಿಯೇಟಿವ್ ಆಗಿ ಒಂದೇನೋ ಒಂದು ಮಾಡಿ ಮುಗಿಸಿದ್ವಿ. ಅಷ್ಟೊತ್ತಿಗೆ ಡಿನ್ನರು ಆಯಿತು, ಪೀಸ್ಫುಲ್ಲಾಗಿ ನಿದ್ದೆನೂ ಆಯಿತು. ಆಮೇಲೆ ನಿಮಗೆ ಗೊತ್ತು ಮಮ್ಮಿಗೆ ಟೈಮ್ ಬೇಕು ಅಂತ ಐಪ್ಯಾಡ್ಸ್ ಹಾಕಿ ಸ್ಪಾ ಮೂಡ್ ಆನ್ ಆಯಿತು. ಸೊ ಇದು ನನ್ನ ಸ್ಯಾಟರ್ಡೇ ವ್ಲಾಗ್ ಆಗಿತ್ತು. ನಿಮ್ಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಂತೂ ಮರೀಲೇಬೇಡಿ. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.